ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಮನೆಗೆ ವಾಪಸ್ ಬರಲ್ಲ. ನೀವು ಯಾಕ ನಿರ್ಧಾರ ತಗೊಂಡ್ರಿ? ನೀವು ಇಲ್ದೆ ನಾನು ಹೇಗಿರ್ಲಿ? ಅಲ್ಲ, ನೀವು ಇಲ್ದಿರೋ ಕ್ಷಣ ಮನೇಲಿ ಹೇಗೆ ಕಳೀಲಿ? ನನ್ನ ಮನಸ್ಸಿಗೆ ಎಷ್ಟು ಅಭ್ಯಾಸ ಆಗಿದ್ರಿ ಅಂತ ಗೊತ್ತಾ ನಿಮಗೆ? ಹಾಸ್ಪಿಟಲಲ್ಲಿ ಸಿಗ್ತೀವಲ್ಲ ಸರ್, ನಾನು ಏನೇ ಆದರೂ ನಿರ್ಧಾರ ತಗೋಬೇಕಾಗಿದೆ. ಅದು ಹೇಗಷ್ಟು ಈಸಿಯಾಗಿ ನಿರ್ಧಾರ ತಗೊಂಡ್ರಿ? ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ಪ್ರತಿ ಕ್ಷಣ ನನ್ನ ಹತ್ರ ಇರಬೇಕು ಅಂತ ನಾನು ಬಯಸ್ತೀನಿ. ಆದರೆ ಇದು ಅನಿವಾರ್ಯ ಸರ್. ಅದೆಲ್ಲ ನನ್ನ ಮನ್ಸಿಗೆ ಅರ್ಥ ಆಗಲ್ಲ ನಿಧಿ. ನನಗೆ ಚೆನ್ನಾಗಿ ಗೊತ್ತು ನೀವು ನನ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ. ಈ ಸೆಪರೇಷನ್ ನಿರ್ಧಾರ ಬೇಕಾ? ಯಾವಾಗಲೂ ಮುಂದೆ ಕಾಣೋ ಬೆಳಕಿನ ದಾರಿನ ಹುಡ್ಕೊಂಡು ಹೋಗ್ಬೇಕು. ಹಿಂದೆ ಕಾಣೋ ಕತ್ಲನ್ನ ನೋಡ್ಬಾರ್ದಲ್ವಾ ಸರ್? ಎಷ್ಟೇ ಅಂದ್ರೂ ನನ್ನ ಮತ್ತೆ ಅಜ್ಜಿ ಪಾಲಿಗೆ ಆ ಮನೆ ಕತ್ಲೇನೆ ಸರ್. ನಾನು ಅಜ್ಜಿಗೋಸ್ಕರ ಇದನ್ನ ಮಾಡಲೇಬೇಕು. ಈ ನಿರ್ಧಾರನ ನಾನು ಕೋಪ ಬಂತು ಅಂತ ತಗೊಳ್ತಿಲ್ಲ, ಅಥವಾ ಅಹಂಕಾರಕ್ಕೆ ಪೆಟ್ಟಾಯ್ತು ಅಂತ ತಗೊಳ್ತಿಲ್ಲ. ಪ್ರೀತಿಗೋಸ್ಕರ ಆತ್ಮಗೌರವನ ಕಳ್ಕೊಳಕ್ಕಾಗುತ್ತೆ ಸರ್. ಆದ್ರೆ ನಿಧಿ, ನೀವಿಲ್ದೆ ನಾನು ಕಲ್ನ ಹೊರಡೋಣವಾ? ಆಸ್ಪತ್ರೆಗೆ ಲೇಟ್ ಆಗುತ್ತಪ್ಪ. ಹಾ ನಿಧಿ, ಮನೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿನ ರಾತ್ರಿ ಒಳಗಡೆ ಕಳಿಸ್ಕೊಡ್ತೀನಿ. ಅದು ಬಿಟ್ಟು ಬೇರೆ ಏನಾದರೂ ಬೇಕಾದರೆ ನನಗೊಂದು ಫೋನ್ ಮಾಡು, ಸಂಕೋಚ ಮಾಡ್ಕೋಬಾರ್ದು. ನೋಡಮ್ಮ, ಎಲ್ಲ ಎಷ್ಟು ಬೇಗ ನಡೆದೋಯ್ತು. ಆದರೆ ಇದು ನಿಮ್ಮ ಜೀವನಕ್ಕೆ ಬೇಕಾಗಿತ್ತು ಅಲ್ವ ಕಾರಣ? ನೋಡಮ್ಮ ನಿಧಿ, ಎಲ್ಲೇ ಇದ್ರೂ ನಮ್ಮ ಆತ್ಮಗೌರವಕ್ಕೆ ಹೊಡ್ತಾ ಬಿದ್ದರೆ ಬಹಳ ಕಷ್ಟ ಆಗತ್ತೆ. ಇದು ನನಗೆ ಅರ್ಥ ಆಗತ್ತೆ. ಇಷ್ಟು ವರ್ಷದ ಅನುಭವ ಅಲ್ವಾ, ಅಷ್ಟೂ ಕಲ್ತಿಲ್ಲ ಅಂದ್ರೆ ಹೇಗೆ? ಹೊರಡೋಣವಾ? ಬಾಯ್ ನಿಧಿ. ಆಗಾಗ ಬರ್ತಾ ಇರು. ಆಗಾಗ ಏನ್ ಬಂತು, ದಿನ ಬರ್ತಾ ಇರ್ತೀನಿ, ದಿನ ಬಂದು ಕಾಟ ಕೊಡ್ತೀನಿ ಅಂತ ನನ್ನ ಮನೆಯಿಂದ ಹೊರ್ಗೆ ಹಾಕ್ಬೇಡ ಕಣೆ. ನಿಜವಾಗ್ಲೂ ನೀನೊಬ್ಳು ತಲಹರಟೆ ಕಡೆ ಹೋಗೆ. ನಿಧಿ, ನೋಡ್ತಾ ಇರು, ಇನ್ಮೇಲೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಶಾಂತಮ್ಮನ್ನ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು. ಹೋಗಿ ಬರ್ತೀನಿ. ಟೇಕ್ ಕೇರ್. ಕರ್ಣ, ಹೋಗೋಣವಾ? ಬರ್ತೀನಿ. ಟೇಕ್ ಕೇರ್.
ನೀನು ಇಷ್ಟೊಂದು ಎಮೋಷನಲ್ ಆದರೆ ಹೇಗೋ? ನಿತ್ಯ ಬೇಗ ಬಂದ್ಬಿಡ್ತಾಳೆ. ಒಳ್ಳೆ ಹುಡುಗ. ಮದುವೆ ಆದ ಹೊಸರಲ್ಲಿ ಇದೆಲ್ಲ ಸಹಜ ಅಲ್ವಾ? ನೋಡಮ್ಮ, ನಮ್ಮ ಕಣ್ಣನ್ನ ಜಾಸ್ತಿ ಎಮೋಷನಲ್ ಆಗೋದಕ್ಕೆ ನೀವು ಅವಕಾಶ ಕೊಡಬಾರ್ದು. ಬೇಗ ಬಂದ್ಬಿಡು. ಹಾ, ಹೊರಡೋಣ ಕರ್ಣ. ಇದೇ ನಿನ್ನ ಮಾಸ್ಟರ್ ಪ್ಲಾನ್ ಆಗಿತ್ತಾ? ಕರುಣಾನಿಧಿನ ಸೆಪ್ರೇಟ್ ಮಾಡೋದ್ರಲ್ಲಿ ಯಾರಿಗೆ ಲಾಭ? ಆನೆಸ್ಟ್ಲಿ ಇದು ವರ್ಕ್ ಆಗತ್ತಂತ ನನಗಂತೂ ಅನಿಸ್ತಿಲ್ಲ. ಸಮುದ್ರನ ಮೇಲಿಂದ ನೋಡೋಕ್ಕೆ ಪ್ರಶಾಂತವಾಗಿರುತ್ತೆ, ಆದರೆ ಒಳಕ್ಕೆ ಪ್ರತಿ ಸನ್ನಿವೇಶನೂ ಆಳಕ್ಕಿಳಿದು ನೋಡಬೇಕಾಗತ್ತೆ. ಆಗ ಗೊತ್ತಾಗತ್ತೆ ಅದರ ಆಘಾತತೆ ಎಷ್ಟು ಅಂತ. ಅವರು ಇದಕ್ಕಿಂತ ಮೊದಲು ಸೆಪ್ರೇಟ್ ಆಗೇ ಇದ್ರಲ್ಲ, ಆದರೂ ಒಬ್ಬರನ್ನೊಬ್ಬರು ಲವ್ ಮಾಡಿದ್ರು, ರೈಟ್? ಈಗ ಅವರಿಬ್ಬರಿಗೂ ಇನ್ನೂ ಹೆಚ್ಚು ಫ್ರೀಡಮ್ ಸಿಗೋ ಹಾಗಾಯ್ತಲ್ಲ. ದೂರ ಇದ್ದಷ್ಟು ಬಾಂಡ್ ಇನ್ನೂ ಗಟ್ಟಿ ಆಗತ್ತಣ್ಣ. ಪರಿಸ್ಥಿತಿ ತಾನಾಗಿ ಬದಲಾಗೋದು ಬೇರೆ, ಅದನ್ನು ಬದಲಾಯಿಸೋದು ಬೇರೆ. ಸಹಜವಾಗಿ ಇದೆಲ್ಲ ಆಗಿದ್ದಿದ್ರೆ ನೀನು ಹೇಳೋದು ಸರಿಯಾಗಿರ್ತಿತ್ತು. ಆದರೆ ಇಲ್ಲಿ ಆಟ ನನ್ನ ಕೈಲಿದೆ ಅನ್ನೋದನ್ನು ನೀನು ಮರಿಬೇಡ. ಆದರೂ ಈ ಪ್ರೀತಿ ಒಂಥರ ವಿಚಿತ್ರ ಅಣ್ಣ. ಹೇಗೋ ಒಂದು ದಾರಿ ಕಂಡುಕೊಳ್ಳುತ್ತೆ. ಕೆಲವು ಸಾರಿ ಅನುಕೂಲತೆಗಳನ್ನ ಅಳಿಸ್ತಾ ಹೋಗಬೇಕು, ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ್ತೀಯ. ಫಿಸಿಕಲಿ ದೂರ ಆಗಿ ಅವ್ರ ಪ್ರೀತಿ ಒಡೆಯುತ್ತೆ ಅಂತ ನಿನ್ಗನ್ಸುತ್ತಾ? ಹಾಗೆ ಬಿಟ್ಟರೆ ಅವರು ಜೋಡಿ ಹಕ್ಕಿಗಳ ಥರ ಹಾರಾಡ್ಕೊಟ್ಟಿರ್ತಾರೆ. ದಿನಕ್ಕೊಂದಷ್ಟು ಸನ್ನಿವೇಶಗಳನ್ನ ನಾವೇ ಕ್ರಿಯೇಟ್ ಮಾಡಬೇಕು. ಇಬ್ಬರು ಸಪ್ರೇಟಾಗಿ ಜಗತ್ತಿನ ಜೊತೆ ಹೋರಾಟನ ಶುರು ಮಾಡಬೇಕು. ಆಗ ಮಜಾ ಬರುತ್ತೆ.